ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಉಳ್ಳು ಐಎಎಸ್ ಅಧಿಕಾರಿ ಜ್ಞಾನೇಂದ್ರಗೆ ಇಡಿ ಬಿಸಿ 9 ಗಂಟೆಗಳ ನಿರಂತರ ಶೋಧ ಮನೆಯಲ್ಲಿ ಸಿಕ್ಕಿದ್ದಾದ್ರೂ ಏನು ರಜೆ ಮೇಲೆ ಹೊರಟಿರುವ ಅಧಿಕಾರಿ ಸಂಕಷ್ಟ ಕಾದಿದ್ಯಾ ಬಂಧನ ಫಿಕ್ಸ್ ಐಎಎಸ್ ಜ್ಞಾನೇಂದ್ರಗೆ ಇಡಿ ಬಲೆ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾನೆ ಇದೀವಿ ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗ ಐಎಎಸ್ ಆಫೀಸರ್ ಜ್ಞಾನೇಂದ್ರ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರಲ್ಲ ಅದು ಅಂತ್ಯ ಆಗಿದೆ ಸತತ 9 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ರು ಅಧಿಕಾರಿಗಳು ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿನ ನಿವಾಸ ಜ್ಞಾನೇಂದ್ರ ಅವರು ನಾಪತ್ತೆ ಎಸ್ಕೇಪು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಅವರು ರಾಜ್ಯಕ್ಕೆ ಹೋಗಿದ್ದಾರೆ ಅಂತ ಆದ್ರೆ ಫೋನೇ ಸ್ವಿಚ್ ಆಫ್ ಅಂತ ಹೇಳಲಾಗ್ತದೆ ಮನೆಯಲ್ಲಿ ಕೆಲವು ದಾಖಲೆ ವಶಕ್ಕೆ ಪಡೆದಿರುವಂತದ್ದು ಅಧಿಕಾರಿಗಳು ಈ ಹಿಂದೆ ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿದ್ದ ಜ್ಞಾನೇಂದ್ರ ಸದ್ಯಕ್ಕೆ ರಜೆ ಮೇಲೆ ತೆರಳಿರುವಂತದ್ದು ಜ್ಞಾನೇಂದ್ರ ಕುಮಾರ್ ಯಾವಾಗ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆ ಮೇಲೆ ದಾಳಿ ಆಯಿತು ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿ ಆಯಿತು ಕೆಪಿಎಸ್ಸಿ ಸದಸ್ಯರ ಮೇಲೆ ದಾಳಿ ಆಯಿತು ಟೋಟಲಿ 22 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಆ ಕ್ಷಣದಿಂದಲೇ ನಾಪತ್ತೆ ಈ ಐಎಎಸ್ ಆಫೀಸರ್ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು ಈಗ ಇವರ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ದಾಖಲೆಗಳು ಸಿಕ್ಕಿದಾವಂತೆ ಉತ್ತರ ಪ್ರದೇಶದ ಬರೇಲಿಯಲ್ಲಿರುವಂತಹ ಜ್ಞಾನೇಂದ್ರ ಕುಮಾರ್ ತಂದೆಯ ಅನಾರೋಗ್ಯ ಕಾರಣ ನೀಡಿರುವಂತದ್ದು ಜ್ಞಾನೇಂದ್ರ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಪ್ರಕಾರ ನಿನ್ನೆ ಸಂಜೆ ಸರ್ಚ್ ವಾರೆಂಟ್ ಅನ್ನ ಪಡೆದು ಇಡಿ ತಲಾಶನ ಮಾಡಿದೆ ಕೆಲ ದಾಖಲೆಗಳನ್ನ ವಶಕ್ಕೆ ಪಡೆದು ತೆರಳಿದ್ದಾರೆ ಅಧಿಕಾರಿಗಳು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಜ್ಞಾನೇಂದ್ರ ನಾಪತ್ತೆ ಆಗಿದ್ದಂತ ವಿಚಾರ ಅದಾದ ನಂತರ ಇಡಿ ದಾಳಿ ಮಾಡಿರುವಂತದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ತಾನು ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನುವಂತ ಭಯದಲ್ಲೇ ಇವರು ಎಸ್ಕೇಪ್ ಆಗ್ಬಿಟ್ರ ಅನ್ನುವಂತ ಪ್ರಶ್ನೆಗಳು ಅದರ ಜೊತೆಗೆ ಐಎಎಸ್ ಆಫೀಸರ್ ತಲೆ ಚೆನ್ನಾಗೇ ಇದೆ ಸೊ ಹೀಗಾಗಿ ದಾಖಲೆಗಳು ನಿಜಕ್ಕೂ ಅವ್ರ ಮನೇಲಿ ಏನಾದ್ರೂ ಸಿಕ್ಕಿರುವಂತ ಚಾನ್ಸಸ್ ಇದೆಯಾ ಏನ್ ಅಪ್ಡೇಟ್ಸ್ ಇದೆ ಇಡಿ ದಾಳಿ ಬಗ್ಗೆ ಪೃಥ್ವಿ ಈಗ ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಸಂಬಂಧಪಟ್ಟಂತೆ ಈಗ ಐಎಎಸ್ ಅಧಿಕಾರಿ ಮನೆಯಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ಶೋಧವನ್ನು ಮಾಡಿದ್ದಾರೆ ನಿನ್ನೆ ಸಂಜೆ ಸುಮಾರು 9 ಗಂಟೆಗಳ ಕಾಲ ಅವರ ಮನೆಯಲ್ಲಿ ಶೋಧವನ್ನು ಮಾಡಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಆಗಿರೋದು ಯಾಕಂದರೆ ಈ ಹಿಂದೆ ಜ್ಞಾನೇಂದ್ರ ಕುಮಾರ್ ಅವರು ಕೆಪಿಎಸ್ಸಿಯಲ್ಲಿ ಒಂದು ಪರೀಕ್ಷಾ ನಿಯಂತ್ರಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವರ ಅವಧಿಯಲ್ಲಿ ಒಂದು ಪಶು ವೈದ್ಯಾಧಿಕಾರಿಗಳೊಂದು ಎಕ್ಸಾಮ್ ಕೂಡ ನಡೆದಿರುತ್ತೆ ಈ ಸಂದರ್ಭದಲ್ಲಿ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯಲ್ಲಿ ಏನಾದರೂ ಡಾಕ್ಯುಮೆಂಟ್ ಸಿಗ್ಬೋದು ಮತ್ತು ಹೆಚ್ಚಿನ ಮಾಹಿತಿ ಕೂಡ ಲಭ್ಯ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆ ಸಲುವಾಗಿ ಇಡಿ ಅಧಿಕಾರಿಗಳ ತಂಡ ಸುಮಾರು 7-8 ಮಂದಿಗೂ ಹೆಚ್ಚು ಅಧಿಕಾರಿಗಳ ತಂಡ ನಿನ್ನೆ ರಾತ್ರಿ ಒಂದು ದಾಳಿಯನ್ನು ಮಾಡಿ ಶೋಧ ಕೂಡ ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಕೆಲವು ಕಡತಗಳು ಮತ್ತು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿ ನಂತರ ಅಲ್ಲಿಂದ ಅವರು ವಾಪಸ್ ಕೂಡ ಆಗಿದ್ದಾರೆ ಮತ್ತು ಇದೇ ವೇಳೆ ಜ್ಞಾನೇಂದ್ರ ಕುಮಾರ್ ಅವರು ಕೂಡ ಮನೆಯಲ್ಲಿ ನೆನ್ನೆ ಇರಲಿಲ್ಲ ಅವರು ಉತ್ತರ ಪ್ರದೇಶದ ತಮ್ಮ ತಂದೆಯನ್ನು ನೋಡೋದಕ್ಕೆ ಹೋಗಿದ್ದಾರೆ ಒಂದು ಮಾಹಿತಿ ಕೂಡ ಇತ್ತು ಯಾಕೆಂದರೆ ತನ್ನ ತಂದೆ ಒಂದು ಅನಾರೋಗ್ಯಕ್ಕೆ ಈಡಾಗಿದ್ದರಿಂದ ಅವರನ್ನು ನೋಡಬೇಕು ಅಂತಿಲ್ಲ ಅವರು ಹಿಂದೆ ಉತ್ತರ ಪ್ರದೇಶಕ್ಕೆ ತೆರಳಿರ್ತಾರೆ ಬಳಿಕ ಈಗ ಇಡಿ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿ ಒಂದು ಮತ್ತಷ್ಟು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಪೃಥ್ವಿ